ದಾರಿ ಮೊದಲನೇ ಹೆಜ್ಜೆ ಅಷ್ಟೇ ಇಟ್ಟಿರೋದಪ್ಪ. ನಾನು ಎಷ್ಟೊಂದು ಸಿನಿಮಾಯಿಂದ ಜನ ಇನ್ಸ್ಪೈರ್ ಆಗಿ ಕೆಲಸ ಮಾಡಿದ್ದಿದೆ. ಇಷ್ಟಪಟ್ರೆ ತಾನೇ ಪ್ರೀತಿ ಬರೋದು. ಸೊ ಅವ್ರು ಇಷ್ಟಪಡಕ್ಕೆ ಕಾರಣ ಆಗಿದೆ ಈ ಸಿನಿಮಾ. ತಾತ ಹುಟ್ಟಿದೂರು ನಮ್ ದೊಡ್ಡಗಾಜ್ನವ್ರಿಗೆ ಹೋಗಿದ್ವಿ. ನಾವ್ ಎಲ್ಲಿಂದ ಬಂದಿದ್ವಿ ಅಲ್ಲ, ಅದನ್ನ ಯಾವತ್ತೂ ನಾವು ಮರಿಬಾರ್ದು. ನಮ್ ಮೂಲ ಏನನ್ನ ನಾವು ಬಿಡಬಾರ್ದು. ಮೊದಲನೇ ಹೆಜ್ಜೆ ಚೆನ್ನಾಗಿಟ್ಟಿದೀವಿ, ಇನ್ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ಇದೊಂದು ಮಾತ್ರ ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಅದೇ ಟೈಮ್ ನೋಡಿದ್ರೆ ನಮ್ ದೊಡ್ಡಪ್ಪನ ಸಿನಿಮಾನು ರಿಲೀಸ್ ಆಯ್ತು, ನಮ್ ಚಿಕ್ಕಪ್ಪನ ಹುಡ್ತಬ್ಬ ಕೂಡ, ಜಾಕಿ ಸಿನಿಮಾ ಮತ್ತೆ ರಿಲೀಸ್ ಆಯ್ತು. ವಿಜಯ್ ಸರ್ ಒಂದ್ ಇಂಟರ್ವ್ಯೂಗ್ ಬನ್ನಿ, ಈಸ್ ಲೈಕ್ ಹೊಂಬಾಳೆ ಫಿಲ್ಮ್ಸ್ ಅಂತ ಅಲ್ಲಿ ಇದೆ ತಾನೆ. ಹಂಗಿದೆ ಅಂದ್ರೆ ನಾವ್ ಎಲ್ರು ಇದೀವಿ ಅಂತ ಅಷ್ಟೇ. ಇಲ್ಲ, ನನಗೆ ತುಂಬಾ ಜನ ಸ್ನೇಹಿತರು ಕೇಳೋಂಥ ಮಾತು, ಯುವ ಅವ್ರು ಸಿಕ್ಕರೆ ಒಂದು ಎಕ್ಸ್ಕ್ಲೂಸಿವ್ ಪ್ರಶ್ನೆ ಕೇಳಿ, ಫಸ್ಟ್ ಸಿನಿಮಾ ಆದರೂ ಸಹ ನೀವು ತೆಗೆದುಕೊಂಡಂತಹ ಆ ನಿರ್ಧಾರಗಳು, ಆ ಸ್ಟಫು, ಆ ಮಾತಿನ ವೈಖರಿ ಎಲ್ಲವೂ ತುಂಬ ಪ್ರಬುದ್ಧವಾಗಿ, ತುಂಬ ಮೆಚ್ಯೂರ್ಡ್ ಆಗಿರುತ್ತೆ ವಿಚಾರ. ಇದಕ್ಕೇನು ಕಾರಣ, ಬಲವಾದ ಕಾರಣ ಏನು, ಯುವ ಫಸ್ಟ್ ಸಿನಿಮಾ ಆದರೂ ಸಹ ಅಂತ ಜನ ಕೇಳ್ತಾರೆ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನನ್ಗೆ ಅಂದ್ರೆ ಹೇಳ್ತಿದ್ದಾರೆ, ನೀವ್ ಹೇಳ್ದಂಗೆ ಹೇಳಿದ್ರು, ಬಟ್ ನನ್ನ ಆ ಥರ ಯೋಚನೆ ಮಾಡಿಲ್ಲ. ನನ್ಗೂ ಗೊತ್ತಿಲ್ಲ. ಅಂದ್ರೆ ಮೆಚ್ಯೂರ್ ಅಂದ್ರೆ ಇಮ್ಮೆಚ್ಯೂರ್ ಆಗಿರೋದು ಹೆಂಗೆ ಅಂದ್ರೆ ನಿಮ್ಮ ಮಾತಲ್ಲಿ ತುಂಬಾ ದೊಡ್ಡ ಮಟ್ಟದ, ಅಂದ್ರೆ ಗುರು ನಾನು ಹೊಸಬ ಅಲ್ಲ, ನನ್ನ ಫಸ್ಟ್ ಸಿನಿಮಾ ಅಲ್ಲ ಇದು ಅನ್ನುವಂಥ ಸ್ಟ್ರಾಂಗ್ ಕನ್ವಿಕ್ಷನ್ ಪಾಯಿಂಟ್ ಇದೆ ಅಂತ ಜನ ಮಾತಾಡ್ತಾರೆ. ಸಖತ್ ಒಳ್ಳೆ ವಿಷಯ. ಹಂಗೆಲ್ಲ ಅಲ್ಲಪ್ಪ, ನಾನು ಹೊಸಬಾನೆ, ನನ್ನ ಫಸ್ಟ್ ಸಿನಿಮಾನೇ ಇದು, ಫಸ್ಟ್ ಟೈಮ್ ಮಾಡಿದೆ. ನನಗೂ ಸುಮಾರು ತಪ್ಪುಗಳಿದೆ ಸಿನಿಮಾದಲ್ಲಿ, ಅದನ್ನೆಲ್ಲ ತಿದ್ಕೊಬೇಕು. ಇಂದು ಬೆಳೆಯೋಕೆ ತುಂಬಾ ಅವಕಾಶ ಇದೆ. ಸೊ ದಾರಿ ಮೊದಲನೇ ಹೆಜ್ಜೆ ಅಷ್ಟೇ ಇಟ್ಟಿರೋದಪ್ಪ. ನಾನು ಇನ್ನೇನಿಲ್ಲ, ಮೊದಲನೇ ಸಿನಿಮಾನೇ, ಹೋಗ್ಬೇಕಾದ ದಾರಿ ತುಂಬಾ ಇದೆ. ಬಟ್ ಪ್ರೀತಿಸೋರ್ ಸಂಖ್ಯೆ ವಾವ್ ಅನ್ನೋ ರೀತಿಯಲ್ಲಿದೆ. ಅಂದ್ರೆ ಕನೆಕ್ಟಿವಿಟಿ, ಅಂದ್ರೆ ಅಪ್ಪು ಸರು, ನೀವು ಅಂದ್ರೆ ಆ ಕನೆಕ್ಟ್ ಮಾಡುವಂಥದ್ದನ್ನ ಜನ ಎಮೋಷನಲ್ ಕನೆಕ್ಟ್ ಮಾಡ್ತಾರೆ. ಅಂದ್ರೆ ಅಪ್ಪು ಅಣ್ಣ ಅಂತಾರೆ, ಅಪ್ಪು ಬಾಸ್ ಅಂತಾರೆ, ನಮ್ಮ ಯುವ ಅಂತಾರೆ. ಈ ಥರದ ಸ್ಟ್ರಾಂಗ್ ಬಾಂಡಿಂಗ್ ಜನಗಳಲ್ಲಿ ಬರೋದಕ್ಕೆ ಒಂದು ಮೇಜರ್ ರೀಸನ್ ಏನಂತ ಅನ್ಸುತ್ತೆ ನಿಮಗೆ? ಖಂಡಿತ ಸಿನಿಮಾ ಮತ್ತೆ ಕತೆ. ಅಂದ್ರೆ ಒಂದು ಸಿನಿಮಾ ಒಬ್ರ ಮೇಲೆ ಯಾವ ಥರ ಪ್ರಭಾವ ಬೀರುತ್ತೆ ಅಂದ್ರೆ ನಾವು ವರ್ಷಾನ್ಗಟ್ಟೆ ನೋಡ್ಬೋದು. ಎಷ್ಟೊಂದು ಸಿನಿಮಾಯಿಂದ ಜನ ಇನ್ಸ್ಪೈರ್ ಆಗಿ ಕೆಲಸ ಮಾಡಿದ್ದಿದೆ. ಅದೇ ಥರ ಸಿನಿಮಾ ಆಗಲಿ, ನಟರಾಗಲಿ, ಕತೆ ಆಗಲಿ, ಒಬ್ರಿಗೆ ಆ ಥರ ಇಂಪ್ಯಾಕ್ಟ್ ಕೊಡುತ್ತೆ. ಸೊ ನನಗೂ ಅನ್ಸಿದ್ದು ಇವತ್ತು ಈ ಸಿನಿಮಾಯಿಂದ ಇಷ್ಟು ಪ್ರೀತಿ ನನಗೆ ಸಿಗ್ತಿದೆ ಅಂದರೆ ಅದಕ್ಕೆ ಕಾರಣನೇ ಸಿನಿಮಾ. ಲೈಕ್ ಇಲ್ಲಿ ತನಕ ನನ್ನ ನಮ್ಮ ಮನೆಯವರು, ನಮ್ಮ ತಾತ, ನಮ್ಮ ಚಿಕ್ಕಪ್ಪ ಅವ್ರ ಮೇಲೆ ತೋರಿಸಿದ ಪ್ರೀತಿ ಅಂತ ತೋರಿಸ್ತಿದ್ರು. ಬಟ್ ಇವತ್ತು ಅದ್ರ ಜೊತೆಗೆ ಸೇರ್ಕೊಂಡಿರೋದೇನೆಂದ್ರೆ ಈ ಸಿನಿಮಾಲಿ ನನ್ನ ನೋಡಿ ಅಂದರೆ ಅದಕ್ಕೆ ಡೆಫಿನೆಟ್ಲಿ ಹೇಳಬೇಕಾಗಿರೋದೇ ಸಂತೋಷ್ ಅವ್ರಿಗೆ. ಅಂದರೆ ಜನ ಇಷ್ಟಪಟ್ರೆ ತಾನೇ ಪ್ರೀತಿ ಬರೋದು. ಸೊ ಅವ್ರು ಇಷ್ಟಪಡೋಕ್ಕೆ ಕಾರಣ ಆಗಿದೆ ಈ ಸಿನಿಮಾ. ಸೊ ಈ ಸಿನಿಮಾ ನೋಡಿ, ಈ ಸಿನಿಮಾಲ್ ಕತೆ ನೋಡಿ, ಈಗ ಸಿನಿಮಾ ಮಾಡಿದಾಗ ನಾವೇನು ಹೇಳೋದಂದ್ರೆ, ಎಲ್ಲೋ ಒಂದು ಕಡೆ ನಮ್ಮ ಪಾತ್ರನ ಆಡಿಯನ್ಸ್ ನೋಡೋರು ಆ ಪಾತ್ರಕ್ಕೆ ಹೋಲಿಸಿ ಅವ್ರ ಲೈಫಲ್ಲಿ ನಡೆಯೋ ಘಟನೆಗೆ ಹೋಲ್ಕೊಂಡು ಅವ್ರು ಕನೆಕ್ಟ್ ಆಗ್ತಾರೆ. ಸೊ ಆ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ಗೆದ್ದಿದ್ದೀವಿ ನಾವು. ಅವ್ರು ಕನೆಕ್ಟ್ ಆಗಿದ್ದಾರೆ. ಆ ಕನೆಕ್ಟ್ ಆಗಿರೋದ್ರಿಂದ ಆ ಪ್ರೀತಿ ಜಾಸ್ತಿ ಆಗಿದೆ. ಜೊತೆಗೆ ಚಾಮರಾಜನಗರ ಯುವಾಗೆ ಪರ್ಸ್ನಲಿ ಹೇಗೆ ಟ್ರಿಗರ್ ಮಾಡುತ್ತೆ ಅಂದ್ರೆ, ಗುರು ಫೋರ್ಸ್ ಅಂದ್ರೆ ಚಾಮರಾಜನಗರ ಗುರು, ಅದು ಚಾಮರಾಜೇಶ್ವರನ ಸನ್ನಿಧಿ ಮುಂದೆ ಒಬ್ಬನೇ ಶಿವ. ನಾ ನೋಡಿದೆ, ತುಂಬಾ ನನಗೆ ಪರ್ಸ್ನಲಿ ಎಮೋಷನಲ್ ಫೀಲ್ ಆಗಿದ್ದು ಅಣ್ಣವ್ರು ಓಡಾಡೋಂಥ ಜಾಗದಲ್ಲಿ ನಿಜ ನಿಮ್ದೊಂದು ಹಾಡು ಒಂದು ಆಚೆ ಬರುತ್ತೆ ಅಂತಾರೆ. ಅದು ಎಷ್ಟು ದೊಡ್ಡ ಮಟ್ಟದ ಎನರ್ಜಿ ಕೊಡ್ತು ನಿಮ್ಗೆ ಆ ಟೈಮಲ್ಲಿ? ಸಿಕ್ಕಾಪಟ್ಟೆ. ಅಂದ್ರೆ ಸಿನಿಮಾ ಎಲ್ಲ ಮುಗಿದ್ಮೇಲೆ ನಾವು ಜನರ ಮುಂದೆ ನಿಂತ್ಕೊಂತಿದ್ದು ಮೊದಲನೇ ವೇದಿಕೆ, ಅದು ನಮ್ಮ ಮೊದಲನೇ ಹಾಡು, ಮೊದಲನೇ ಫಂಕ್ಷನ್. ಸೊ ನಾವೆಲ್ಲರೂ ಟೀಮೆಲ್ಲ ಡಿಸ್ಕಸ್ ಮಾಡಿದಾಗ ಅದನ್ನ ನಮ್ಮ ತವ್ರ ಮನೆ ಅಂತ ಹೇಳ್ತಾರೆ. ನಮ್ಮ ತಾತ ಹುಟ್ಟಿದ ಡಿಸ್ಟ್ರಿಕ್ಟಲ್ಲಿ ಎಲ್ಲ ನೀವೆಲ್ಲ ಅವ್ರು ಓಡಾಡ್ದಂಥ ಜಾಗ. ಅಂದರೆ ಅಲ್ಲಿಂದಾನೇ ನಮ್ಮ ಮನೆತನಕ್ಕೆ ಕಲೆ ಅನ್ನೋದು ಶುರುವಾಗಿದ್ದು, ನಮ್ಮ ತಾತ, ನಮ್ಮ ಮುತ್ತಾತನ ಕಡೆಯಿಂದ. ಸೊ ಎಲ್ಲೋ ಒಂದು ಕಡೆ ನನ್ನ ಜರ್ನಿನೂ ಅಲ್ಲಿಂದ ಶುರು ಆದರೆ ಚೆನ್ನಾಗಿರುತ್ತೆ. ಸೊ ಅಲ್ಲಿ ಹೋದ್ವಿ, ದೇವರ ಆಶೀರ್ವಾದ ತೊಗೊಂಡ್ವಿ. ಅದಕ್ಕೆ ಮುಂಚೆ ನಮ್ಮ ತಾತ ಹುಟ್ಟಿದೂರು ನಮ್ಮ ದೊಡ್ಡಗಾಜ್ನವ್ರಿಗೆ ಹೋಗಿದ್ವಿ. ಅಲ್ಲಿ ಹೋಗಿ ನಮ್ಮ ಅಜ್ಜಿ ಇದ್ರು, ಅವ್ರ ಆಶೀರ್ವಾದ ತೊಗೊಂಡ್ವಿ. ಅಲ್ಲಿ ನಮ್ಮ ತಾತ ಹೋಗಿದ್ದು ಮನೆ ಹತ್ರ ಹೋದ್ವಿ. ಸೊ ಸಂತೋಷ್ ಸರೂ ಯಾವಾಗಲೂ ಹೇಳೋರು, ಅಂದರೆ ನಾವು ಎಲ್ಲಿಂದ ಬಂದಿದ್ವಿ ಅಲ್ಲ, ಅದನ್ನ ಯಾವತ್ತೂ ನಾವು ಮರಿಬಾರ್ದು. ನಮ್ಮ ಮೂಲ ಏನನ್ನ ನಾವು ಬಿಡಬಾರ್ದು. ಸೊ ಅದೊಂಥರ ತುಂಬ ಚೆನ್ನಾಗಾಯ್ತು. ಮೊದಲನೇ ಹೆಜ್ಜೆ ಎಲ್ಲರೂ ಆಶೀರ್ವಾದದ ಮುಖಾಂತರ. ಆ್ಯಂಡ್ ಅಲ್ಲಿ ಬಂದು ಶಿವನ ದೇವಸ್ಥಾನ, ಚಾಮರಾಜೇಶ್ವರ ಶಿವನ ದೇವಸ್ಥಾನ, ಹಾಡನು ಒಬ್ಬನೇ ಶಿವ. ಆ್ಯಂಡ್ ನಮ್ಮ ತವ್ರ ಮನೆ, ನಮ್ಮೂರು, ನಮ್ಮೂರು ಜನ, ಅವ್ರಗಳ ಮಧ್ಯ ಹಾಡನ್ನ ಶುರು ಮಾಡಿದೆ. ಈ ಪಿಕ್ಚರ್ಗೆನೆ, ಇಡೀ ತಂಡಕ್ಕೇನೆ, ಪ್ರತಿಯೊಬ್ರಿಗೂ ಒಂದು ಬಲ ಶುರುವಾಗಿದೆ ಅಲ್ಲಿಂದ. ಮೇಲಾಗಿ ಯುವ 29ಕ್ಕೆ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿ 4-5 ದಿನಗಳ ಕಾಲ ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದಾಗ, ಬುಕ್ ಮೈ ಶೋನ ಹೊರತುಪಡಿಸಿ
ಜನಗಳ ರಿಯಾಕ್ಷನು, ಜನಗಳ ಮನಸ್ಥಿತಿ ನೋಡಿದಾಗ ಯುವ ಸಿನಿಮಾ ಯಾಕೆ ನೋಡಬೇಕು ಅಂದರೆ, ಯುವ ನಮ್ಮ ಮನೆಯ ಹುಡುಗ, ನಮ್ಮ ದೊಡ್ಡ ಮನೆಯ ಹುಡುಗ, ಅದಕ್ಕೆ ಆ ಸಿನಿಮಾ ನೋಡ್ತೀವಿ ಅನ್ನುವಂಥ ಜನರ ತುಂಬ ಈ ಪ್ರಾಮಾಣಿಕವಾದಂತಹ ಫೀಲಿಂಗಿಗೆ ಯುವ ಕೊಡುವಂಥ ರೆಸ್ಪಾನ್ಸ್ ಏನು? ಅದೇ ನೀವೊಂದು ಮಾತು ಹೇಳಿದ್ರಲ್ಲ, ಅಂದರೆ ನಮ್ಮನೆ ಹುಡುಗ ಅನ್ನೋದನ್ನ, ಅದು ಒಂಥರ ತುಂಬ ನನ್ನ ಮನ್ಸಿಗೆ ಮುಟ್ಟಿರೋಂಥ ವಿಷಯ. ಅಂದರೆ ಅಷ್ಟೊಂದು ಪ್ರೀತಿ ಕೊಟ್ಟು, ಅಷ್ಟು ಪ್ರೀತಿಸಿ ಆಶೀರ್ವಾದ ಮಾಡಿ ಬೆಳೆಸ್ತಿರೋರು ನಮ್ಮನ್ನ ಇವತ್ತು ನನಗೊಂದು ಅವಕಾಶ ಸಿಕ್ಕಿದೆ. ಅಂದರೆ ಸಿನಿಮಾ ನಾನೇನಂತೀನಿ ಅಂದರೆ, ನಮ್ಮ ಮಧ್ಯ ಆಡಿಯನ್ಸ್ ಮಧ್ಯ ಇರೋ ಒಂದು ಗ್ಯಾಪ್ನ ಬ್ರಿಡ್ಜ್ ಮಾಡೋದೇ ಸಿನಿಮಾ. ಅಂದರೆ ಅಷ್ಟು ಜನರ ಹತ್ರ ಒಂದೇ ಸತಿ ನಾವು ಮಾತಾಡೋಕ್ಕಾಗೋ ಸಾಧ್ಯ ಆಗೋದೇ ಈ ಸಿನಿಮಾಯಿಂದ. ಸೊ ಈ ಸಿನಿಮಾಯಿಂದ ನನಗೆ ಒಂದೊಂದು ಅವಕಾಶ ಸಿಕ್ತು, ಎಲ್ಲರ ಹತ್ರ ಒಂದೇ ಸತಿ ಮಾತಾಡೋಕ್ಕೆ, ನನ್ನ ಬಗ್ಗೆ ತಿಳ್ಸೋಕ್ಕೆ, ನನ್ನನ್ನು ಅವ್ರು ನೋಡೋಕೆ ಒಂದು ಅವಕಾಶ ಕೊಡೋಕ್ಕೆ. ಆ್ಯಂಡ್ ಇವತ್ತು ಆ ಪ್ರೀತಿನ ವಾಪಸ್ ಮತ್ತೆ ನೋಡ್ತಿದ್ದಾಗ, ಸರಿ ಎಲ್ಲೋ ಒಂದು ಕಡೆ ನಮ್ಮ ಮೊದಲನೇ ಹೆಜ್ಜೆ ಚೆನ್ನಾಗಿಟ್ಟಿದ್ದೀವಿ, ಇನ್ನು ಮುಂದೆ ನಡ್ಸ್ಕೊಂಡು ಹೋಗ್ಬೇಕು. ಈ ಯುವದ ಜರ್ನಿ ನೋಡಿದಾಗ, ಯುವದ ಸಕ್ಸಸ್ ಪಾಯಿಂಟ್ ಆಫ್ ವ್ಯೂ, ಈ ಜನಗಳ ಕ್ರೌಡು, ಸಿನಿಮಾನ ಜನ ರಿಸೀವ್ ಮಾಡೋದಂಥ ರೀತಿ ನೋಡಿದಾಗ, ಅಶ್ವಿನಿ ಅಮ್ಮ ಏನಂತಾರೆ? ಒಂದು ಸ್ಟ್ಯಾಂಡರ್ಡ್ ಆಗಿ ಹೇಳ್ತಾರೆ, ಮಗನೇ ಈ ಥರ ಇದೆ ವಿಷಯ, ಖುಷಿ ಆಯಿತು ಈ ಥರ ಕೇಳಿ ಅಂತ. ಒಂದು ಪರ್ಸ್ನಲ್ ಸಾಲಿಡ್ ಆದಂಥ ವಿಷಯ ನಡೆದಿರುತ್ತೆ ನಿಮ್ಮ ಅಶ್ವಿನಿ? ಇಲ್ಲ, ಅವ್ರಿಗೂ ಹೆಚ್ಚಿಗೆ ತುಂಬ ಖುಷಿಯಾಗಿದ್ದ ವಿಷಯನೇ ಫ್ಯಾಮ್ಲಿಗಳು ಬಂದು ಸಿನಿಮಾ ನೋಡ್ತಿರೋದು. ಯಾಕಂದರೆ ಯಾವಾಗಲೂ ಹೇಳ್ತೀವಿ, ಅಂದರೆ ಈಗ ಬರೀ ಒಬ್ಬ ಹುಡುಗ ಆದರೆ ಅವನು ಒಂದಿಬ್ರು ಜನ ಫ್ರೆಂಡ್ಸ್ ಹೋಗ್ಬೋದು, ಇಲ್ಲ ಹುಡುಗ ಹುಡುಗಿ ಹೋದರೆ ಇಬ್ಬರೇ ಹೋಗ್ತಾರೆ. ಬಟ್ ಫ್ಯಾಮ್ಲೀಸ್ ಅಂದರೆ ಇಡೀ ಕುಟುಂಬ ಅಂದರೆ ಒಂದು 10-15 ಜನ ಬರ್ತಾರೆ. ಅಂದರೆ ಸಿನಿಮಾ ಅನ್ನೋದೇ ಒಂದು ಕಲೆಕ್ಟಿವ್ ಎಕ್ಸ್ಪೀರಿಯನ್ಸು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ನೋಡೋ ಆ ಅನುಭವನೇ ಸಿನಿಮಾ. ಅದು ಇವತ್ತು ಫ್ಯಾಮಿಲೀಸಿಗೆ ಮುಟ್ಟಿದೆ ಅನ್ನೋ ವಿಷಯ ಅವ್ರಿಗೆ ತುಂಬ ಇಷ್ಟ ಆಯಿತು. ಅವರು ತುಂಬ ಆ ವಿಷಯಕ್ಕೇ ಜಾಸ್ತಿ ಖುಷಿ ಪಟ್ಟಿದ್ದು. ಅಂದರೆ ಫ್ಯಾಮ್ಲೀಸ್ ಬಂದು ಇಷ್ಟಪಟ್ಟವರಲ್ಲ, ಫ್ಯಾಮ್ಲೀಸ್ ಬಂದು ಸಿನಿಮಾನ ಇಷ್ಟಪಟ್ಟು ನೋಡಿದಾರಲ್ಲ, ಅದು ಅವ್ರಿಗೆ ತುಂಬ ಖುಷಿ ಕೊಡ್ತು. ಆಮೇಲೆ ಈಗ ಮಾರ್ಚು 3-4 ವಿಷಯಕ್ಕೆ ದೊಡ್ಡ ಮನೆಗೆ ತುಂಬ ಕನೆಕ್ಟ್ ಆಗುತ್ತೆ. ಒಂದು ಮಾರ್ಚ್ 3ಕ್ಕೆ ನಮ್ಮ ಇಂಡಸ್ಟ್ರಿ 90 ವರ್ಷದ ಒಂದು ಫಸ್ಟು ಪಾಯಿಂಟು. ಎರಡನೇದು ಮಾರ್ಚ್ 8ಕ್ಕೆ ಕರ್ನಾಟಕ ದಮನಕ ಬಂತು ಶಿವಣ್ಣಂದು. ಮಾರ್ಚ್ 17ಕ್ಕೆ ಅಪ್ಪು ಅಣ್ಣವರ ಹುಟ್ಟುಹಬ್ಬ ಆಯಿತು. ಮಾರ್ಚ್ 29 ನೀವು ಯುವ ಬಂದ್ರಿ. ಇವೆಲ್ಲವೂ ಬೇಕು ಅಂತಲೇ ಆಗಿದ್ದಲ್ಲ, ಜೊತೆಗೆ ಜಾಕಿ ಸಿನಿಮಾ, ಜಾಕಿ ಸಿನಿಮಾ ಕೂಡ ರಿಲೀಸ್ ಆಯಿತು. 5 ವಿಷಯಗಳು ಎಲ್ಲವೂ ಸ್ಟ್ರೇಟ್ ಅವೇ, ನೇರವಾಗಿಯೋ ಅಥವಾ ಇಂಡೈರೆಕ್ಟ್ಲೋ ಕನೆಕ್ಟ್ ಆಗಿದ್ದು ದೊಡ್ಡ ಮನೆಯ ಸರ್ವಿಸ್ಗೆ. ಇದನ್ನ ಹೇಗೆ ಸ್ವೀಕರಿಸ್ತೀರಿ ನೀವು? ಇದನ್ನ ಹೇಗೆ ಡಿಸ್ಕ್ರೈಬ್ ಮಾಡ್ತೀರಿ? ಇದೊಂದು ಮಾತ್ರ ದೇವರ ಆಶೀರ್ವಾದ ಅಂತ ಹೇಳ್ಬೋದು. ಯಾಕಂದರೆ ಪರಿಸ್ಥಿತಿ ಎಲ್ಲದನ್ನೂ ಒಂದೇ ಸತಿ ಬಂದು ಬಂದಿರೋದು. ಯಾಕಂದರೆ ನಾವು ಇನಿಷಿಯಲಿ ರಿಲೀಸ್ ಮಾಡಿದಾಗ ಡಿಸೆಂಬರ್ ಅಂತ ರಿಲೀಸ್ ಡೇಟ್ ಅನೌನ್ಸ್ ಮಾಡಿದ್ವಿ. ಕಾರಣಾಂತರಗಳಿಂದ ಅದಾಗಲಿಲ್ಲ. ಅದೇನೋ ಮಾರ್ಚ್ಗೆ ಆಗಬೇಕಂತ ಇತ್ತು. ಅದೇ ಟೈಮ್ ನೋಡಿದ್ರೆ ನಮ್ಮ ದೊಡ್ಡಪ್ಪನ ಸಿನಿಮಾನೂ ರಿಲೀಸ್ ಆಯಿತು, ನಮ್ಮ ಚಿಕ್ಕಪ್ಪನ ಹುಟ್ಟುಹಬ್ಬ ಕೂಡ, ಜಾಕಿ ಸಿನಿಮಾ ಮತ್ತೆ ರಿಲೀಸ್ ಆಯಿತು, ನನ್ನ ಸಿನಿಮಾನು ಅದೇ ತಿಂಗಳು ರಿಲೀಸ್ ಆಯಿತು. ಸೊ ಎಲ್ಲ ಬಂತು. ಆ್ಯಂಡ್ ಖಂಡಿತ ಇದು ದೇವರ ಆಶೀರ್ವಾದ. ಆ್ಯಂಡ್ ಹೊಂಬಾಳೆ ಅಂತ ಒಂದು ದೊಡ್ಡ ಬ್ಯಾನರ್ಗೆ ಅವರು ಎಲ್ಲೂ ತುಂಬ ಓವರ್ ಆಗಿ ಮಾತಾಡೋದನ್ನ ನೋಡಿಲ್ಲ. ವಿಜಯ್ ಸರ್ ಎಲ್ಲೂ ಯಾರ ಬಗ್ಗೆನೂ ಮಾತಾಡಿಲ್ಲ, ಯಾವ ಸಿನಿಮಾ ಬಗ್ಗೆ ತುಂಬ ಸೈಲೆಂಟಾಗಿ ಬರ್ತಾರೆ, ಸಿನಿಮಾಗಳನ್ನ ಮಾಡ್ತಾರೆ, ಎಲ್ಲೂ ಪ್ರಮೋಷನ್ ಕೂಡ ಮೇಲ್ ಬರೋದಿಲ್ಲ. ಆ ಥರದ ಪ್ರೊಡಕ್ಷನ್ ಹೌಸ್ ಮೂಲಕ ನಿಮ್ಮ ಸಿನಿಮಾ ಆಚೆ ಬಂದು ನಿಮಗೊಂದು ಬೆಸ್ಟ್ ರೂಟ್ ಆಗಿ ಈಗ ನಿಂತ್ಕೊಳ್ಳುತ್ತೆ. ಇದನ್ನು ಹೇಗೆ ಸ್ವೀಕರಿಸ್ತೀರಿ ಇವಾಗ? ಖಂಡಿತ ಹೊಂಬಾಳೆ ಫಿಲಿಮ್ಸ್ ಅಂತ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ನನಗೆ ಕೆಲಸ ಮಾಡೋಕೆ ಒಂದು ಅವಕಾಶ ಸಿಕ್ಕಿದ್ದೆ ನನ್ನ ಪುಣ್ಯ. ಯಾಕಂದರೆ ಅವ್ರು ಬಂದಿದ್ದ ಸಂದರ್ಭ ಅಂಥದ್ದು ಎಲ್ಲಿ ಅಂದರೆ, ನನಗೆ ನನ್ನ ಲೈಫಲ್ಲಿ ಎಸ್ಪೆಷಲಿ ಸಿನಿಮಾ ರಂಗದಲ್ಲಿ ಯಾವ ಥರ ಮುಂದೆ ಕಾಲಿಡಬೇಕು, ಒಂದು ಪ್ರಾಜೆಕ್ಟ್ ಮಾಡಬೇಕಿತ್ತು ನಾನು, ಅದು ನಡೀಲಿಲ್ಲ, ನೆಕ್ಸ್ಟ್ ಏನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ಅವ್ರು ಬಂದ್ರಲ್ಲ, ಆ್ಯಂಡ್ ಅಂಥ ದೊಡ್ಡ ಪ್ರೊಡಕ್ಷನ್ ಹೌಸ್ ಎಷ್ಟು ಜನರ ಕನಸಿರುತ್ತೆ, ಅದ್ರ ಜೊತೆಗೆ ಸಂತೋಷ್ ಸರ್, ಅದು ಎಷ್ಟು ಜನರ ಕನಸಿರುತ್ತೆ. ನನಗೇನಂದ್ರೆ ನನ್ನ ಪುಣ್ಯ, ಇಬ್ಬರೂ ನನಗೆ ಮೊದಲನೇ ಸಿನಿಮಾಗೆ ಸಿಕ್ಕಿರೋದೇ ನನ್ನ ಪುಣ್ಯ. ಆ್ಯಂಡ್ ನೀವು ಹೇಳ್ದಂಗೆ ವಿಜಯ್ ಸರ್ ಅವ್ರು ಎಲ್ಲೂ ಆಚೆ ಬರಲ್ಲ, ಎಲ್ಲೂ ಮಾತಾಡಲ್ಲ. ಅವ್ರಿಗೆ ಯಾವತ್ತಿದ್ರೂ ಅವ್ರ ಸಂಸ್ಥೆನೇ ಕಾಣಿಸ್ಬೇಕು. ಅವ್ರು ಯಾವಾಗ, ನಾನು ಸುಮಾರು ಸತಿ ಕೇಳಿದೆ, ವಿಜಯ್ ಸರ್ ಒಂದು ಇಂಟರ್ವ್ಯೂಗೆ ಬನ್ನಿ, ಈಸ್ ಲೈಕ್ ಹೊಂಬಾಳೆ ಫಿಲಿಮ್ಸ್ ಅಂತ ಅಲ್ಲಿ ಇದೆ ತಾನೆ, ಹಂಗಿದೆ ಅಂದರೆ ನಾವೆಲ್ಲರೂ ಇದ್ದೀವಿ ಅಂತ ಅಷ್ಟೇ. ನಾವೇನು ಮಾಡಬೇಕು, ನಮ್ಮ ಪಾಡಿಗೆ ನಾವು ಕೆಲಸ ಮಾಡಬೇಕು. ಹೊಂಬಾಳೆ ಫಿಲಿಮ್ಸ್ ಅನ್ನೋ ಹೆಸರಿದ್ರೆ ಸಾಕು, ನಾವೆಲ್ಲರೂ ಇದ್ದಂಗೆನೆ. ಆ್ಯಂಡ್ ಅವ್ರು ಜಾಸ್ತಿ ಹೆಚ್ಚಿಗೆ ಎಲ್ಲೂ ಮಾತಾಡಲ್ಲ. ಈವನ್ ನಮ್ಮ ಶೂಟಿಂಗಲ್ಲೂ ಬಂದ್ರೂ ಬರ್ತಾರೆ, ನೋಡ್ತಾರೆ, ತುಂಬ ಪ್ರಶ್ನೆ ಏನು ಕೇಳಲ್ಲ. ಯಾಕಂದರೆ ಸ್ಕ್ರಿಪ್ಟಿಂಗ್ ಟೈಮ್ ಪೂರ್ತಿ ಅವ್ರ ಇಡೀ ಟೀಮು ಪ್ರೀತಿಯಿಂದ ನೋಡಿಕೊಂಡು ಚೆನ್ನಾಗಿ ಕೂತ್ಕೊಂಡು ಕೆಲಸ ಮಾಡಿಸ್ತಾರೆ. ಆ್ಯಂಡ್ ಅವ್ರ ಕಡೆಯಿಂದ ಯಾವತ್ತೂ ಯಾವ ಒತ್ತಡನೂ ಇರಲಿಲ್ಲ, ಶೂಟಿಂಗ್ ಬೇಗ ಮುಗಿಬೇಕು ಅಂತ. ಯಾವಾಗಲೂ ಹೇಳೋರು ಆರಾಮಾಗಿ
ಏನೋ ರೆಸ್ಟ್ ಮಾಡ್ಕೊಂಡು ಮಾಡಿ, ಬಾಡಿ ಸ್ಟ್ರೈನ್ ಮಾಡ್ಕೊಬೇಡಿ, ನಿದ್ದೆ ಮಾಡ್ಕೊಂಡು ಮಾಡಿ, ಎಲ್ಲ ಥರ ಸಪೋರ್ಟ್ ಮಾಡಿದ್ರು. ಅವ್ರು ಏನಿದ್ರು ಹಿಂದೆ ನಿಂತ್ಕೊಂಡು ನಮ್ಗೊಂಥರ ಬ್ಯಾಕ್ ಬೋನ್ ಥರ ಹೇಳ್ತಾರೆ, ಹಿಂದ್ಗಡೆ ಬೆನ್ ಗಟ್ಟಿಗಿದ್ರೇನೆ ಮನುಷ್ಯ ಗಟ್ಟಿ ನೆಟ್ಟಿಗೆ ನಿಲ್ಲಕ್ಕಾಗೋದನ್ನ, ಅದೇ ಥರನೇ ವಿಜಿ ಸರು ಮತ್ತು ಹೊಂಬಾಳೆ ಸಂಸ್ಥೆ ಗಟ್ಟಿಯಾಗಿ ನಮ್ಮ ಹಿಂದೆ ನಿಂತ್ಕೊಂಡು ನಾವು ಮುಂದೆ ನಡೆಯೋ ನಮ್ಮ ದಾರಿನ ಅವರು ಗಟ್ಟಿ ಮಾಡ್ಕೊಂಡಿದ್ದಾರೆ.